ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ಲಿಮಿಟ್ಸ್ ಎಕ್ಸಸೈಸ್ 13.1 ಸೆಕೆಂಡ್ ಪಾರ್ಟನ್ನು ಮಾಡೋಣ. ಸೊ ಸೆಕೆಂಡ್ ಪಾರ್ಟ್ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ರಿಲೇಟೆಡ್ ಲಿಮಿಟ್ಗಳು. ಇದನ್ನು ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾವು ಜನರಲಿ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಅಂತ ಒಂದಿದ್ರೆ ಎಕ್ಸ್ಪ್ರೆಷನ್ನು, ಅದರದ್ದು ಲಿಮಿಟ್ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಸೊ ಸ್ಟೆಪ್ 1 ಏನಂದರೆ, ವಿ ಫೈಂಡ್ ದ ವ್ಯಾಲ್ಯೂ ಆಫ್ ದ ಲಿಮಿಟ್ ಅಟ್ ಎಕ್ಸ್ ಈಕ್ವಲ್ಸ್ ಎ. ಸೊ ಏನಾಗಂದರೆ ಎಫ್ ಆಫ್ ಎ ಡಿವೈಡೆಡ್ ಬೈ ಜಿ ಆಫ್ ಎ ಕಂಡುಹಿಡಿಯೋದು. ಇದನ್ನು ಕಂಡುಹಿಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ ನಮಗೆ. ಆ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ 2, ಇಫ್ ದ ಲಿಮಿಟ್ ಇಸ್ ನಾಟ್ 0 by 0, then the limit is a value at x equals a. What does that mean? That means ನೀವು ಎಕ್ಸ್ ಬದಲು ಎ ಹಾಕಿದಾಗ ಎಫ್ ಆಫ್ ಎ ಬೈ ಜಿ ಆಫ್ ಎ ಬರುತ್ತೆ. ಅದು 0 by 0 ಆಗಿಲ್ಲ ಅಂದರೆ ಅದೇ ಆನ್ಸರ್. 0 by 0 ಆದರೆ ಇಫ್ ದ ಲಿಮಿಟ್ ಇಸ್ 0 by 0, then we transform the equation. Transform the equation ಅಂದರೆ ಏನು? ಸೊ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸನ್ನು ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಅಂತ ಮಾಡೋದು. ಹೇಗೆ? ಸಚ್ ದಟ್ ದ ಡಿನಾಮಿನೇಟರ್ ಡಸ್ ನಾಟ್ ಬಿಕಮ್ 0 ವೆನ್ ಎಕ್ಸ್ ಇಸ್ ಸಬ್ಸ್ಟಿಟ್ಯೂಟೆಡ್ ವಿತ್ ಎ. ಏನು ಮಾಡಿದ್ರೆ, ಸೊ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ಗೆ ಏನೋ ಒಂದು ಕಾಮನ್ ಫ್ಯಾಕ್ಟರ್ ಹುಡುಕಿ ಅದನ್ನು ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಅಂತ ಮಾಡೋದು. ಏನು ಮಾಡಬೇಕು ಅಂದರೆ, ಕ್ಯೂ ಆಫ್ ಎಕ್ಸ್ ಎ ಆದಾಗ, ಅಂದರೆ ಕ್ಯೂ ಆಫ್ ಎ ಆದಾಗ ಅದು 0 ಆಗಿರಬಾರ್ದು. ಯಾಕಂದರೆ 1 by 0 ಇಸ್ ನಾಟ್ ಡಿಫೈನ್ಡ್. ಮ್ಯಾಥ್ಸಲ್ಲಿ ಡಿವೈಡ್ ಬೈ 0 ಇಸ್ ನಾಟ್ ಡಿಫೈನ್ಡ್. ಸೊ ಡಿವೈಡ್ ಬೈ 0 ಆಗಬಾರ್ದು. ಸೊ ಸ್ಟೆಪ್ 4 ಏನು? ವಿ ಫೈಂಡ್ ದ ವ್ಯಾಲ್ಯೂ ಆಫ್ ದ ಟ್ರಾನ್ಸ್ಫಾರ್ಮ್ಡ್ ಎಕ್ಸ್ಪ್ರೆಷನ್ ಅಟ್ ಎಕ್ಸ್ ಈಕ್ವಲ್ಸ್ ಎ. ಏನಂಗಂದರೆ, ಒರಿಜಿನಲ್ ಕ್ವೆಶ್ಚನ್ ಆನ್ಸರು ಪಿ ಬೈ ಎ ಡಿವೈಡೆಡ್ ಬೈ ಕ್ಯೂ ಬೈ ಎ. ಇದನ್ನ ಟ್ರಿಗ್ನೋಮೆಟ್ರಿಗೆ ಒಂದಷ್ಟು ಪ್ರಾಬ್ಲಮ್ಸ್ ನೋಡಿಕೊಂಡು ಕಲಿಯೋಣ. ಟ್ರಿಗ್ನೋಮೆಟ್ರಿಯಲ್ಲಿ ಎರಡು ನಾವು ಕೈಂಡ್ ಆಫ್ ಥಿಯರಮ್ಸನ್ನು ಯೂಸ್ ಮಾಡ್ತೀವಿ. ಒಂದು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1. ಸೈನ್ ಎಕ್ಸನ್ನು ಎಕ್ಸಿಂದ ಡಿವೈಡ್ ಮಾಡಿದೆ ಸಚ್ ದಟ್ ಎಕ್ಸ್ ಟೆನ್ಸ್ ಟು 0, ಆವಾಗ ದ ವ್ಯಾಲ್ಯೂ ಆಫ್ ದ ಲಿಮಿಟ್ ಈಸ್ 1. ಇದು ಒಂದು ಇಂಪಾರ್ಟೆಂಟ್ ಇಕ್ವೇಷನ್. ಎರಡನೇ ಇಂಪಾರ್ಟೆಂಟ್ ಇಕ್ವೇಷನ್ನು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0, 1 minus cos x by x is equal to 0. Okay, this is another important theorem. 1 minus cos x divided by x, ಈ ಎಕ್ಸ್ಪ್ರೆಷನ್ನು x when it becomes 0 or when it tends to 0, the value of the limit is 0. ಇವೆರಡು ಎಕ್ಸ್ಪ್ರೆಷನನ್ನು ಯೂಸ್ ಮಾಡ್ತೀವಿ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ. ಫಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಫಸ್ಟ್ ಕ್ವಶನ್ ಬರ್ಕೊಳ್ಳೋದು. ಬರ್ಕೊಂಡು ಆ ಲಿಮಿಟ್ ಏನಿದೆ ಆ ವ್ಯಾಲ್ಯೂ ಹಾಕಿದ್ರೆ ಏನಾಗುತ್ತೆ ನೋಡೋದು. ಇಲ್ಲಿ ಎಕ್ಸ್ ಟೆನ್ಸ್ ಟು 0 ಅಂತ ಇದೆ, ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಅಂತ ಇದೆ. ಎಕ್ಸ್ ಬದಲು 0 ಹಾಕಿದ್ರೆ ಏನಾಗುತ್ತೆ? ಸೈನ್ ಎ ಮಲ್ಟಿಪ್ಲೈಡ್ 0 ವಿಚ್ ಬಿಕಮ್ಸ್ ಸೈನ್ 0 ವಿಚ್ ಇಸ್ 0. ಡಿನಾಮಿನೇಟರಲ್ಲಿ ಬಿ ಮಲ್ಟಿಪ್ಲೈಡ್ ಬೈ 0, ಏನೇ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದರ ವ್ಯಾಲ್ಯೂ 0. ಸೊ ವಿ ಗೆಟ್ 0 by 0. 0 by 0 ಬರುತ್ತೆ. 0 by 0 ಬಂದರೆ ಏನು ಮಾಡಬೇಕು? ಸಿನ್ಸ್ ದ ಲಿಮಿಟ್ ಬಿಕಮ್ಸ್ 0 by 0 at x tends to 0, we need to transform the expression. ಅಂದರೆ ಇದನ್ನೇನಾದರೂ ಬೇರೆ ಥರ ಕನ್ವರ್ಟ್ ಮಾಡಬೇಕು, ಡಿನಾಮಿನೇಟರ್ 0 ಆಗ್ತಿರೋ ಥರ.
ಸೊ ಈ ಥರ ಕ್ವೆಶನ್ ಇದ್ದಾಗ ನಾವು ಏನು ಮಾಡ್ತೀವಿ, ಇಂಟ್ರೆಸ್ಟಿಂಗ್ ವೇಯಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ. ಸೊ ಇಲ್ಲಿ ನೋಡೋಣ, ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಲೆಟ್ ಅಸ್ ಪುಟ್ y ಈಕ್ವಲ್ಸ್ ax, yನ ax ಅಂತ ಹಾಕ್ತಾ ಇದ್ದೀವಿ. ಯಾಕೆ ನೋಡೋಣ, ಅವಾಗ ಏನಾಗುತ್ತೆ, y ax ಆದರೆ x y/a, ಕರೆಕ್ಟಾ? ಸುಮ್ಮನೆ ಎರಡು ಕಡೆಯೂ a ಇಂದ ಡಿವೈಡ್ ಮಾಡಿದ್ರೆ y/a ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು, ಎಕ್ಸ್ 10 to 0 ಆದರೆ ax ಏನಾಗುತ್ತೆ, ax ಕೂಡ 0 ಆಗುತ್ತೆ. ಯಾಕೆ 0 ಏನು ಮಲ್ಟಿಪ್ಲೈ ಮಾಡಿದ್ರು 0ನೇ, ax 0 ಆಗುತ್ತೆ. ax 0 ಆದ್ದರಿಂದ y ಕೂಡ 0 ಆಗುತ್ತೆ. ಯಾಕೆ y ಈಸ್ ax, ಅದಕ್ಕೆ. ಈಗ ಒರಿಜಿನಲ್ ಎಕ್ಸ್ಪ್ರೆಷನ್ ಯಾವ ಥರ ಬರಿಬೋದು, ಒರಿಜಿನಲ್ ಎಕ್ಸ್ಪ್ರೆಷನ್ನನ್ನು ಈ ಥರ ಇರೋದನ್ನು ಈ ಥರ ಬರಿಬೋದು. ಹೇಗೆ, ಎಕ್ಸ್ 0ಗೆ ಟೆಂಡ್ ಆದಾಗ ವೆನ್ x tends to 0, y tends to also 0. ಈಗ ತಾನು ನೋಡಿದ್ವಿ ಇಲ್ಲಿ sin ax is sin y, ಯಾಕೆ y is equal to ax. We know that x is y divided by a, ಅದನ್ನು ಹಾಕಿದ್ದೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಇಲ್ಲೇನು ಮಾಡಿದ್ದೀವಿ, ಇದನ್ನು ಇಂಟ್ರೆಸ್ಟಿಂಗ್ ಒನ್. ಇಲ್ಲೇನು ಮಾಡಿದ್ದೀವಿ, ಈ ಎ ಇದೆ ಅಲ್ವಾ ಡಿನಾಮಿನೇಟ್ರಲ್ಲಿರೋದನ್ನು, ಅದನ್ನು ನ್ಯೂಮರೇಟರ್ ತೊಗೊಂಡೋಗಿದ್ದೀವಿ. ಡಿನಾಮಿನೇಟ್ರಲ್ಲಿ 1/a ಇದ್ದರೆ ಅದು ಈ ಥರ ನ್ಯೂಮರೇಟ್ರಿಗೆ ಹೋಗುತ್ತೆ, a/b ಆಗುತ್ತೆ. ಸೊ ನಮಗೆ ಇನ್ನೊಂದು ಗೊತ್ತು, ಏನು, ಇಫ್ ಯು ಹ್ಯಾವ್ ಎನ್ ಎಕ್ಸ್ಪ್ರೆಷನ್ ಆ್ಯಂಡ್ ಯು ಹ್ಯಾವ್ ಕಾನ್ಸ್ಟೆಂಟ್, ದೆನ್ ವಿ ಕ್ಯಾನ್ ಟೇಕ್ ದ ಕಾನ್ಸ್ಟೆಂಟ್ ಔಟ್. ಈ ಕಾನ್ಸ್ಟೆಂಟನ್ನು ನಾವು ಈಚೆ ತೆಗಿಬೋದು. ಏನು ಹಂಗಂದರೆ, ಸೊ ಏನು ಮಾಡಿದ್ದೀವಿ, a/b ಅನ್ನು ಹೊರಗೆ ತೆಗೆದಿದ್ದೀವಿ. ಸೊ a/b ಮಲ್ಟಿಪ್ಲೈಡ್ ಬೈ ದಿಸ್ ಲಿಮಿಟ್. ಸೊ ಈ ಲಿಮಿಟ್ ಏನು, ಆ ಲಿಮಿಟ್ ಸಾಲ್ವ್ ಮಾಡೋಕ್ಕೆ ನಾವು ಥಿಯರಮ್ ಯೂಸ್ ಮಾಡೋಣ. ಯಾವ ಥಿಯರಮ್, sin x divided by x when x tends to 0 is 1. ಇಲ್ಲಿ x ಇಲ್ಲ, y ಇದೆ, ಬಟ್ ಸೇಮ್ ಥಿಂಗ್ ಅಪ್ಲೈ ಆಗುತ್ತೆ ಇಲ್ಲೂ. ಸೊ ಈ ಫುಲ್ ಎಕ್ಸ್ಪ್ರೆಷನ್ನು 1 ಆಗಿಬಿಡುತ್ತೆ. ಯಾಕೆ ಥಿಯರಮ್ ಏನು ಹೇಳುತ್ತೆ, ವೆನ್ y tends to 0 sin y/y is 1. ಇದು 1 ಆದರೆ ಆನ್ಸರು a/b. ಸೊ ಈ ಎಕ್ಸ್ಪ್ರೆಷನ್ ವೆನ್ x tends to 0, ದ ಲಿಮಿಟ್ ಇಸ್ a/b. ಕ್ವೆಶನ್ ಹೋಗೋಣ. ಈಗ 14th ಕ್ವೆಶನ್ ನೋಡೋಣ. ಫಸ್ಟ್ ಸ್ಟೆಪ್ ಏನು, ವಿ ಫೈಂಡ್ ದ ವ್ಯಾಲ್ಯೂ ಆಫ್ ದ ಲಿಮಿಟ್, ಗಿವನ್ ಲಿಮಿಟ್ ಅಟ್ x equals 0. x 0 ಹಾಕಿದ್ರೆ ಏನಾಗುತ್ತೆ, sin a multiplied by 0, sin b multiplied by 0, ಎರಡು 0, sin 0 is 0, ಎರಡು 0/0 ಆಗುತ್ತೆ. ಸೊ 0/0 ಆದಾಗ ನಾವೇನು ಮಾಡಬೇಕು, ಟ್ರಾನ್ಸ್ಫಾರ್ಮ್ ಮಾಡಬೇಕು. Since the limit becomes 0/0, we need to transform the expression. So, ಹೆಂಗೆ ಟ್ರಾನ್ಸ್ಫಾರ್ಮ್ ಅಂದರೆ,
ಡಿನಾಮಿನೇಟರ್ನ ಹೇಗಾದರೂ ಮಾಡಿ 0 ಆಗದಿರೋ ಥರ ನೋಡ್ಕೋಬೇಕು. ಈ ಥರ ಪ್ರಾಬ್ಲಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ನ್ಯೂಮರೇಟರ್ನ ಡಿನಾಮಿನೇಟರ್ನ ಎರಡನ್ನೂ ಸೆಪರೇಟ್ ಲಿಮಿಟಾಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹೇಗೆ? ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಟ್ರಾನ್ಸ್ಫಾರ್ಮೇಷನ್. ನೋಡೋಣ ಏನು ಮಾಡಿದ್ದೀವಿ ಅಂತ. ಹಿಂದೆ ಪ್ರಾಬ್ಲಮಲ್ಲಿ ನೋಡಿದ್ವಿ, sin ax by ax ಅಂತ ಇದ್ದರೆ ಅದರ ಲಿಮಿಟು 1 ಆಗುತ್ತೆ. ಸಿಮಿಲರ್ಲಿ sin bx by bx ಇದ್ದರೆ ಅದರ ಲಿಮಿಟು 1 ಆಗುತ್ತೆ. ಸೊ ಇದನ್ನು ax ಇಂದ ಡಿವೈಡ್ ಮಾಡಿದ್ರೆ, ಇದನ್ನು bx ಇಂದ ಡಿವೈಡ್ ಮಾಡಿದ್ರೆ ನಾವು ಆ ಲಿಮಿಟನ್ನು 1 ಅಂತ ಪ್ರೂವ್ ಮಾಡ್ಬೋದು. ಬಟ್ ಇಲ್ಲಿ ax ಇಂದ ಡಿವೈಡ್ ಮಾಡಿದ್ರೆ ನ್ಯೂಮರೇಟರ್ ax ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಅದಕ್ಕೆ ex ಬೇಕು. bx ಇಲ್ಲಿ ಹಾಕೋಬೇಕು, ಯಾಕಂದರೆ ಇದು ಮಲ್ಟಿಪ್ಲೈ ಆದರೆ 1 ಆಗುತ್ತೆ ಅಲ್ವಾ. ಸೊ ಏನು ಮಾಡಿದ್ದೀವಿ, ಈ ಒಂದು ಎಕ್ಸ್ಪ್ರೆಷನನ್ನು 3 ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಈಗ ಅದು ನೋಡೋಣ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಸ್ಟೆಪ್, ಈಗ ಈ x ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ax by bx ಅಂದರೆ a by b ಉಳ್ಕೊಳುತ್ತೆ. ಆ a by bನ ಈಚೆ ತೆಗಿಬೋದು, ಉಳಿದಿದ್ದನ್ನು ಹಾಗೆ ಬರ್ಕೊಳ್ಳೋದು. ಸೊ a by bನ ಈಚೆ ತೆಗೆದಿದ್ದೀವಿ, ಉಳಿದಿದ್ದನ್ನು ಹಾಗೆ ಬರ್ಕೊಂಡಿದ್ದೀವಿ. ನಮಗೆ ಲಿಮಿಟಲ್ಲಿ ಒಂದು ಥಿಯರಮ್ ಗೊತ್ತು. ಏನು? ಈ ಥರ f of x by g of x ಅಂತ ಇದ್ದರೆ ಅದನ್ನು ನ್ಯೂಮರೇಟರ್ ಲಿಮಿಟು ಡಿನಾಮಿನೇಟರ್ ಲಿಮಿಟು ಸೆಪ್ರೇಟಾಗಿ ತೆಗಿಬೋದು ಅಲ್ವಾ. ಅದನ್ನು ಇಲ್ಲಿ ಯೂಸ್ ಮಾಡೋದು ಹೇಗೆ? ಇದರ ಲಿಮಿಟ್ ಫಸ್ಟ್ ತೆಗೆಯೋದು, ಆಮೇಲೆ ಇದರ ಲಿಮಿಟ್ ಸೆಕೆಂಡ್ ತೆಗೆಯೋದು. ಏನು ಬರುತ್ತೆ ನೋಡೋದು. ಫಸ್ಟ್ ನ್ಯೂಮರೇಟರ್ ಲಿಮಿಟ್, ಆಮೇಲೆ ಡಿನಾಮಿನೇಟರ್ ಲಿಮಿಟ್. ಹಿಂದಿನ ಕ್ವೆಶನಲ್ಲಿ ನಾವು ನೋಡಿದ್ವಿ ಏನು, ಇಲ್ಲಿ ax ಇದ್ದರೆ ಆವಾಗ x ಟೆನ್ಸ್ ಟು 0 ಆದರೆ ಇದು 1 ಆಗುತ್ತೆ. ಇಲ್ಲಿ bx ಇದ್ದರೂ ಅಂದರೆ ಎಕ್ಸಿಗೆ ಏನೇ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆದರೂ ಡಿನಾಮಿನೇಟ್ರಲ್ಲಿ ಅದೇ ಇದ್ದರೆ ಆವಾಗ ಇದು ಕೂಡ 1 ಆಗುತ್ತೆ. ಸೊ ಇದು 1 by 1 ಆಗುತ್ತೆ. ನೋಡೋಣ. ಸೊ ಲಿಮಿಟ್ x ಟೆನ್ಸ್ ಟು 0 sin x by x ಇಸ್ 1. ಬಟ್ ಬರೀ sin x by x ಇರಬೇಕು ಅಂತಿಲ್ಲ. sin ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ x ಅದೇ ಡಿನಾಮಿನೇಟ್ರಲ್ಲಿ ಇದ್ದರೆ ಆವಾಗಲೂ ಅದು 1 ಆಗುತ್ತೆ. ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ವಿ ಅದನ್ನ. ಅವಾಗ ಏನು ಹೇಳ್ಬೋದು, ಇದು 1 ಆಗುತ್ತೆ, ಡಿನಾಮಿನೇಟರ್ ಕೂಡ 1 ಆಗುತ್ತೆ. ಸೊ ಆನ್ಸರ್ a by b. ಹದಿನೈದನೇ ಕ್ವೆಶನ್ ನೋಡೋಣ. 15ನೇ ಕ್ವೆಶನ್ ಏನಿದೆ? ಫಸ್ಟು ಲಿಮಿಟ್ ಕಂಡುಹಿಡಿಯೋದು. ಯಾವಾಗ ಎಕ್ಸ್ ಪೈ ಹಾಕಿದ್ರೆ ಲಿಮಿಟ್ ಏನಿದೆ ನೋಡೋದು. ಇಲ್ಲಿ ಏನು ಮಾಡಿದ್ದೀವಿ, ಎಕ್ಸ್ ಬದಲು ಪೈ ಹಾಕಿದ್ದೀವಿ. ಅಂದರೆ ಇಲ್ಲಿ ಎಕ್ಸ್ ಟೆನ್ಸ್ ಟು ಪೈ. ಸೊ ಇಲ್ಲೂ ಅಷ್ಟೇ, ಎಕ್ಸ್ ಬದಲು ಪೈ ಹಾಕಿದ್ದೀವಿ. ಸೊ ನ್ಯೂಮಿರೇಟರು sin 0 ಆಗುತ್ತೆ, ಯಾಕಂದರೆ ಪೈ ಮೈನಸ್ ಪೈ ಏನು 0. ಡಿನಾಮಿನೇಟರು ಪೈ ಮಲ್ಟಿಪ್ಲೈಡ್ ಬೈ 0 ವಿಚ್ ಇಸ್ 0. ಎರಡು 0 by 0 ಆಗುತ್ತೆ. ಸೊ 0 by 0 ಆದರೆ ಏನು ಮಾಡಬೇಕು, ಟ್ರಾನ್ಸ್ಫಾರ್ಮ್ ಮಾಡಬೇಕು. ಝೀರೋ ಬೈ 0 ಆಗಿದ್ದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಹೇಗೆ ಟ್ರಾನ್ಸ್ಫರ್ ಮಾಡೋದು? ನಮಗೆ ಏನಾದರೂ ಮಾಡಿ ಈ ಲಿಮಿಟನ್ನು ಎಕ್ಸ್ ಟೆನ್ಸ್ ಟು 0 ಅಥವಾ ವೈ ಟೆನ್ಸ್ ಟು 0 ಥರ ಮಾಡಬೇಕು. ಆವಾಗ ನಾವು sin x by x ಫಾರ್ಮುಲಾನ ಯೂಸ್ ಮಾಡ್ಬೋದು. ಅದಕ್ಕೆ ಏನು ಮಾಡೋದು,
y ಈಕ್ವಲ್ಸ್ ಪೈ ಮೈನಸ್ ಎಕ್ಸ್ ಅಂತ ಬರ್ಕೊಳ್ಳೋದು. ಅವಾಗ ಏನಾಗುತ್ತೆ ನೋಡೋಣ. ವೆನ್ y is pi minus x, x ಟೆನ್ಸ್ ಟು ಪೈ ಆದಾಗ y 0 ಆಗುತ್ತೆ. ಯಾಕೆ? x ಬದಲು ಪೈ ಹಾಕಿದ್ರೆ ಏನಾಗುತ್ತೆ? ಪೈ ಮೈನಸ್ ಪೈ 0 ಅಲ್ವಾ? ಸೊ ಈ ಎಕ್ಸ್ಪ್ರೆಷನ್ನ ಟ್ರಾನ್ಸ್ಫಾರ್ಮ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಈಗ ನೋಡಿ, ಇಲ್ಲಿ ಇಂಟ್ರೆಸ್ಟಿಂಗ್ ಆಗಾಯಿತು. ಏನು? ನ್ಯೂಮರೇಟರು ಪೈ ಮೈನಸ್ ಎಕ್ಸ್ ಇದೆ, ಅದು y ಆಯಿತು. ಯಾಕೆ? y ಈಕ್ವಲ್ಸ್ ಪೈ ಮೈನಸ್ ಎಕ್ಸ್. ಡಿನಾಮಿನೇಟ್ರಲ್ಲೂ ಇದು y ಆಗುತ್ತೆ. ಈ ಲಿಮಿಟ್ ಏನಾಗುತ್ತೆ? ವೆನ್ ಎಕ್ಸ್ ಟೆನ್ಸ್ ಟು ಪೈ, y ಟೆನ್ಸ್ ಟು 0. ಇಲ್ಲಿ ನೋಡ್ದಂಗೆ. ಇದನ್ನು ನಾವು ಹಿಂದಿನ 2 ಕ್ವೆಶ್ಚನಲ್ಲಿ ನೋಡಿದ್ದೀವಿ. ಇದನ್ನು ಈಸಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಹೇಗೆ? ಸೊ ಈ ಪೈ ಕಾನ್ಸ್ಟೆಂಟ್ ಅಲ್ವಾ, ಅದನ್ನು ಈಚೆ ತೆಗೆಯೋದು. ಅದನ್ನು ಈಚೆ ತೆಗೆದ್ರೆ ಏನಾಗುತ್ತೆ? y ಟೆನ್ಸ್ ಟು 0 ಸೈನ್ y ಉಳ್ಕೊಳ್ಳುತ್ತೆ. ಇದು ನಮಗೆ ಗೊತ್ತು. ಏನು ಗೊತ್ತು? 1 ಅಂತ ಗೊತ್ತು. ಅಂದರೆ ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ದೀವಿ ಥಿಯರಮ್ ಇದು. ಸೊ ಅದು 1 ಆದರೆ ನಮ್ಮ ಆನ್ಸರ್ ಏನಾಗುತ್ತೆ? ಆನ್ಸರ್ 1/π ಉಳ್ಕೊಳ್ಳುತ್ತೆ. ಈ ಕ್ವೆಶನ್ನಲ್ಲೂ ನಾವು ಏನು ಯೂಸ್ ಮಾಡಿದ್ವಿ? ಈ ಕ್ವೆಶನ್ನಲ್ಲೂ ನಾವು ಈ ಐಡೆಂಟಿಟಿ ಅಥವಾ ಥಿಯರಮನ್ನು ಯೂಸ್ ಮಾಡಿದ್ವಿ. ಇದು ತುಂಬಾ ಇಂಪಾರ್ಟೆಂಟ್. ಬಟ್ ಏನು ವಿಚಿತ್ರ ಇತ್ತು ಅಂದರೆ, ಅವ್ರು ಏನು ಇಂಟ್ರೆಸ್ಟಿಂಗ್ ಇತ್ತು ಅಂದರೆ, ಈ ಕ್ವೆಶನಲ್ಲಿ ನಾವು ಎಕ್ಸ್ಟೆನ್ಸ್ ಟು 0 ಇರಬೇಕು ಅಂತಲೂ ಇಲ್ಲ. ಎಕ್ಸ್ಟೆನ್ಸ್ ಟು ಪೈ ಇದ್ದರೂ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು. ಈ ಥರ y ಟೆನ್ಸ್ ಟು 0 ಅಂದ್ಕೊಂಡು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು. ಅದು ಇಂಪಾರ್ಟೆಂಟ್ ಪಾಯಿಂಟ್ ಈ ಕ್ವೆಶನಲ್ಲಿ. 16ನೇ ಕ್ವೆಶನ್ ನೋಡೋಣ. 16ನೇ ಕ್ವೆಶನ್ ಹೇಗೆ ಸಾಲ್ವ್ ಮಾಡೋದು? ಎಲ್ಲ ಕ್ವೆಶನ್ ಥರ ಫಸ್ಟು ಏನು ಟೆನ್ಸ್ ಟು ಇದೆಯೋ ಆ ವ್ಯಾಲ್ಯೂ ಹಾಕಿ ಏನಾಗುತ್ತೆ ನೋಡೋದು. ಸೊ ಇಲ್ಲಿ ಎಕ್ಸ್ ಬದಲು 0 ಹಾಕಿದ್ರೆ ಕಾಸ್ 0 ಆಗುತ್ತೆ. ಕಾಸ್ 0 ಅಂದರೆ ಏನು? 1 ಅಲ್ವಾ? ಹಾಗೆ ಡಿನಾಮಿನೇಟ್ರಲ್ಲೂ ಅಷ್ಟೇ. ಪೈ ಮೈನಸ್ ಎಕ್ಸ್ ಹಾಕಿದ್ರೆ, ಎಕ್ಸ್ ಬದಲು 0 ಹಾಕಿದ್ರೆ ಪೈ ಮೈನಸ್ 0 ಆಗುತ್ತೆ. ಆಗ ಪೈ ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ನಾಟ್ 0/0 ಫಾರ್ಮ್. ಇದು 0/0 ಫಾರ್ಮಲ್ಲಿ ಇಲ್ಲ. ಆದ್ದರಿಂದ ಏನು ಹೇಳ್ಬೋದು? Since the limit did not become 0/0 at x tends to 0, this is the value of the limit. ಸೊ ಇದೇ ಆನ್ಸರ್. 0/0 ಆದರೆ ಮಾತ್ರ ಮುಂದೆ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಸೊ ಪ್ರತಿ ಸಲ 0/0 ಆಗಬೇಕು ಅಂತಿಲ್ಲ. ಸೊ ಇಲ್ಲಿ ಸುಮ್ಮನೆ ಹಾಗೆ ಆನ್ಸರ್ ಬಿಡ್ಬೋದು, 1/π ಅಂತ. 17ನೇ ಕ್ವೆಶನ್. ಇದು ಇಂಟ್ರೆಸ್ಟಿಂಗ್ ಕ್ವೆಶನ್. ಇಲ್ಲಿ ನಾವು cos 2x ಎಲ್ಲ ಇದೆ. cos 2x ಅಂದರೆ ಅದನ್ನು ನಾವು ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಮಾಡೋದು ನೋಡೋಣ. ಫಸ್ಟ್ ಚೆಕ್ ಮಾಡೋದು 0/0 ಆಗುತ್ತಾ ಅಂತ. ವಿ ಫೈಂಡ್ ದ ವ್ಯಾಲ್ಯೂ ಆಫ್ ದ ಲಿಮಿಟ್ ಅಟ್ ಎಕ್ಸ್ ಟೆನ್ಸ್ ಟು 0. ಇಂಡೀಡ್ 0/0 ಆಗುತ್ತೆ. ಯಾಕೆ? cos 2x - 1 ಅಂದರೆ ಎಕ್ಸ್ 0 ಆದರೆ cos 0 - 1 ಆಗುತ್ತೆ. cos 0 - 1 ಅಂದರೆ 1 - 1 ವಿಚ್ ಬಿಕಮ್ಸ್ 0 ಅಲ್ವಾ? ಸೊ ಅದೇ ಥರ ಡಿನಾಮಿನೇಟ್ರಲ್ಲೂ ಅಷ್ಟೇ. cos 0 - 1 ಆಗುತ್ತೆ. ಅದು ಕೂಡ 0 ಆಗುತ್ತೆ. ಸೊ 0/0 ಆಯಿತು. ಇದು ಹೆಂಗೆ ಸಾಲ್ವ್ ಮಾಡೋದು? ಟ್ರಾನ್ಸ್ಫಾರ್ಮ್ ಮಾಡಬೇಕು. Since the limit becomes 0/0 at x tends to 0, we need to transform the expression. ಏನು ಟ್ರಾನ್ಸ್ಫಾರ್ಮ್ ಅಂದರೆ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡೋಣ. ಯಾವ ಐಡೆಂಟಿಟಿ?
ಯಾವ ಐಡೆಂಟಿಟಿ ಯೂಸ್ ಮಾಡಿದ್ದೀವಿ ಇಲ್ಲಿ? ಕಾಸ್ 2x ಅಂದರೆ 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1. ಸೊ ನೀವು ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಯೂಸ್ ಮಾಡಿದ್ರೆ ಕಾಸ್ 2x ಬದಲು 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರಿಬೋದು. ಸೊ ಅದನ್ನು ಬರೆದ್ರೆ ಏನಾಗುತ್ತೆ? ಈ ನ್ಯೂಮರೇಟರು 2 cos ಸ್ಕ್ವೇರ್ ಎಕ್ಸ್ ಮೈನಸ್ 2 ಆಗುತ್ತೆ. ಯಾಕೆ? -1 -1 -2. ಡಿನಾಮಿನೇಟರ್ ಹಾಗೆ ಉಳ್ಕೊಳ್ಳುತ್ತೆ. ಯಾಕೆ ಈ ಥರ ಮಾಡಿದ್ದೀವಿ ಅಂತ ಸ್ವಲ್ಪ ಮುಂದೆ ಗೊತ್ತಾಗುತ್ತೆ. ಟೂ ಕಾಮನ್ ತೆಗೆಯೋದು. ಏನು ಮಾಡಿದ್ದೀವಿ? ನ್ಯೂಮರೇಟರಲ್ಲಿ 2 ಕಾಮನ್ ತೆಗೆದಿದ್ದೀವಿ ಅಷ್ಟೇ. ಈ ಸ್ಟೆಪ್ಪನ್ನು ನೀವು ಸುಮಾರು ಕಡೆ ನೋಡ್ತೀರಾ. ಏನಂದರೆ ಎಷ್ಟೊಂದು ಸಲ ನ್ಯೂಮರೇಟ್ರಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಥವಾ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಯಾವುದಾದ್ರು ಇದ್ದರೆ ಈ 1 1 ಸ್ಕ್ವೇರ್ ಅಂತ ಮಾಡಿಕೊಂಡು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ a ಮೈನಸ್ ಬಿ a ಪ್ಲಸ್ ಬಿ. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಏನಾಗುತ್ತೆ? ಕಾಸ್ ಎಕ್ಸ್ ಮೈನಸ್ 1 ಕಾಸ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಯಾಕೆ ಥರ ಮಾಡಿದ್ವಿ? ಇದು ಕ್ಯಾನ್ಸಲ್ ಮಾಡ್ಬೋದು. ಅದಕ್ಕೆ ಕ್ಯಾನ್ಸಲ್ ಆದರೆ ಡಿನಾಮಿನೇಟರ್ 0 ಆಗಲ್ಲ. ಕ್ಯಾನ್ಸಲ್ ಆಗುತ್ತೆ. ಆವಾಗ ಇದು ಉಳ್ಕೊಳ್ಳುತ್ತೆ. ಈಗ ಎಕ್ಸ್ 0 ಹಾಕಿದ್ರೆ 0/0 ಆಗಲ್ಲ. ಎಕ್ಸ್ 0 ಹಾಕಿದ್ರೆ cos 0 ಪ್ಲಸ್ 1 ಆಗುತ್ತೆ. cos 0 is 1. ಸೊ ಟೋಟಲ್ ನಮಗೆ 4 ಸಿಗುತ್ತೆ ಆನ್ಸರ್. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕೂಡ ಯೂಸ್ ಮಾಡಿದ್ದೀವಿ ನಾವು. 18ನೇ ಕ್ವೆಶನ್. ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ, ನೋಡೋಣ ಹೆಂಗೆ ಮಾಡೋದು ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೆಪ್ 0/0 ಆಗುತ್ತಾ ನೋಡೋದು. ಬರ್ಕೊಳ್ಳೋದು ಕ್ವೆಶನ್ನ. ಆಮೇಲೆ ಎಕ್ಸ್ ಬದಲು 0 ಹಾಕೋದು. ಎಕ್ಸ್ ಬದಲು 0 ಹಾಕಿದಾಗ ಇಲ್ಲಿ ನೋಡಿ, ಇಲ್ಲೂ a ಮಲ್ಟಿಪ್ಲೈಡ್ ಬೈ 0 ಇದೆ, ಇಲ್ಲೂ 0 ಮಲ್ಟಿಪ್ಲೈಡ್ ಬೈ cos 0 1 ಆಗುತ್ತೆ. ಸೊ 0 ಪ್ಲಸ್ 0. ಡಿನಾಮಿನೇಟ್ರಲ್ಲೂ ಬರೀ 0. ಸೊ ಈ ಥರ 0/0 ಉಳ್ಕೊಳುತ್ತೆ. ಟ್ರಾನ್ಸ್ಫರ್ ಮಾಡಬೇಕೀಗ. ಟ್ರಾನ್ಸ್ಫಾರ್ಮ್ ಹೇಗೆ ಮಾಡೋದು ನೋಡೋಣ. ಬರ್ಕೊಳ್ಳೋದು. ನ್ಯೂಮರೇಟರ್ ನೀವು ಗಮನಿಸಿದ್ರೆ ಎಕ್ಸ್ ಕಾಮನ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಅದನ್ನು ಈಚೆ ತೆಗೆಯೋದು. ಯಾಕೆ ತೆಗೆದಿದ್ದೀವಿ ಅಂದರೆ ಅದನ್ನು ಈ ಸೈನ್ ಎಕ್ಸ್ ಕೆಳಗೆ ಕಳಿಸ್ಬೋದು. ನೋಡೋಣ ಹೇಗೆ ಅಂತ. ಇಲ್ಲಿ ಡಿನಾಮಿನೇಟ್ರಲ್ಲಿ ಏನು ಮಾಡಿದ್ದೀವಿ? ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ಆಮೇಲೆ ಅದನ್ನು ಎಕ್ಸನ್ನು ಮಲ್ಟಿಪ್ಲೈ ಮಾಡಿ. ಸೊ ಈ ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ ನಾವು ಸೈನ್ ಎಕ್ಸ್ ಬೈ ಎಕ್ಸ್ ಲಿಮಿಟ್ ಏನು 1 ಆಗುತ್ತೆ, ಅದಕ್ಕೆ. ಸೊ ಆ 2 ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳುತ್ತೆ? ಅದು ಉಳ್ಕೋತು ಅಲ್ವಾ? ಈಗ ನಾವೇನು ಮಾಡೋದು ನೆಕ್ಸ್ಟ್ ಸ್ಟೆಪ್ಪು? ಈ ಬಿ ಕಾನ್ಸ್ಟೆಂಟ್ ಅಂತ ಗೊತ್ತು, ಅದನ್ನು ಈಚೆ ತೆಗೆಯೋದು. ಓಕೆ, ಸೊ ಬಿನ ಈಚೆ ತೆಗೆದಿದ್ದೀವಿ.
ಈಗ ಏನು ಮಾಡ್ತೀವಿ, ಬಿ ಈಚೆ ತೆಗೆದ್ಮೇಲೆ ಈ ಲಿಮಿಟನ್ನು ನ್ಯೂಮರೇಟರನ್ನು ಡಿನಾಮಿನೇಟರನ್ನು ಸೆಪ್ರೇಟಾಗಿ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಹೇಗೆ? ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಸೊ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇದ್ದರೆ ನ್ಯೂಮರೇಟರ್ನ ಡಿನಾಮಿನೇಟರ್ನ ಸೆಪ್ರೇಟಾಗಿ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಯಾಕೆ ಸೆಪ್ರೇಟಾಗಿ ಎವ್ಯಾಲ್ಯೂಯೇಟ್ ಮಾಡ್ತೀವಿ? ಈ ಡಿನಾಮಿನೇಟರ್ ನೋಡಿ, ಡಿನಾಮಿನೇಟರು ಎಕ್ಸ್ಟೆನ್ಸ್ ಟು 0 ಆದರೆ ಇದು 1 ಆಗಿಬಿಡುತ್ತೆ. ಅದಕ್ಕೆ ಆಯಿತಾ? ಸೊ ಈ ಥರ ನ್ಯೂಮರೇಟರ್ ಡಿನಾಮಿನೇಟರ್ ಸೆಪ್ರೇಟಾಗಿ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಡಿನಾಮಿನೇಟರು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಅಂದರೆ ಎಕ್ಸ್ಟೆನ್ಸ್ ಟು 0 sin x ಬೈ ಎಕ್ಸ್. ಇದರ ಅರ್ಥ ಏನು? ಅದನ್ನು 1ಇಂದ ಹಾಕ್ಬೋದು. ನ್ಯೂಮರೇಟರು ಕಾಸ್ ಎಕ್ಸ್ 0 ಆದಾಗ ಎನಿವೆ 1. ಸೊ ಇದು a+1 ಆಗುತ್ತೆ. ಕಾಸ್ ಎಕ್ಸ್ ಬದಲು ಎಕ್ಸ್ ಬದಲು 0 ಹಾಕಿದ್ರೆ ಕಾಸ್ 0 ವಿಚ್ ಈಸ್ 1. ಡಿನಾಮಿನೇಟರಲ್ಲಿ b ಮಲ್ಟಿಪ್ಲೈಡ್ ಬೈ 1 ಇಸ್ b. ಸೊ ಇದು 18ನೇ ಕ್ವೆಶನ್ಗೆ ಆನ್ಸರ್. ಮತ್ತನೇ ಕ್ವೆಶನ್ ಸೀಕೆಂಟ್ ಎಕ್ಸ್ ಇದೆ, ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಆದಾಗ ಏನಾಗುತ್ತೆ ನೋಡೋದು. ಸೊ ಸೀಕೆಂಟ್ ಎಕ್ಸನ್ನು ಏನಂತ ಬರ್ಕೋಬೋದು? 1 ಬೈ ಕಾಸ್ ಎಕ್ಸ್ ಅಂತ ಬರ್ಕೋಬೋದಾ? ಸೀಕೆಂಟ್ ಎಕ್ಸನ್ನು 1 ಬೈ ಕಾಸ್ ಎಕ್ಸ್ ಅಂತ ಬರ್ಕೋಬೋದು. ಸೊ ಎಕ್ಸ್ ವ್ಯಾಲ್ಯೂ 0 ಆದರೆ ನ್ಯೂಮಿನೇಟ್ರಲ್ಲಿ 0 ಆಗುತ್ತೆ. ಡಿನಾಮಿನೇಟ್ರಲ್ಲಿ ಏನಾಗುತ್ತೆ? ಕಾಸ್ 0. ಕಾಸ್ 0 ಏನು? 0 ಅಲ್ಲ, 1. ಸೊ ಡಿನಾಮಿನೇಟರ್ 0 ಆಗಲ್ಲ. ಸೊ 0 ಬೈ 1 ವ್ಯಾಲ್ಯೂ 0 ಆಗುತ್ತೆ, ಬಟ್ 0 ಬೈ 0 ಆಗಲ್ಲ. ಸೊ ಲಿಮಿಟ್ಟು ವ್ಯಾಲ್ಯೂ 0 ಆಗ್ಬೋದು, ಯಾವಾಗಲೂ ಡಿನಾಮಿನೇಟರ್ ಮಾತ್ರ 0 ಆಗಬಾರ್ದು. ಅದು ಮೇಯ್ನ್ ಥಿಂಗ್. ಇಲ್ಲಿ 0 ಬೈ 0 ಆಗಲಿಲ್ಲ, ಅದರಿಂದ ಇದೆ ಆನ್ಸರ್. Since the limit did not become 0 by 0, ಅದೇ ಈ ಕ್ವೆಶನ್ ಆನ್ಸರ್. ಸೊ ಇದರ ಆನ್ಸರ್ ಏನು? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಸೀಕೆಂಟ್ ಎಕ್ಸ್ ಈಸ್ 0. ಇನ್ ಕ್ವೆಶನ್ ನೋಡೋಣ. 20ನೇ ಕ್ವೆಶನ್ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಎಕ್ಸ್ ವ್ಯಾಲ್ಯೂ 0 ಆದರೆ ಏನಾಗುತ್ತೆ ನೋಡೋದು. ಎಕ್ಸ್ ವ್ಯಾಲ್ಯೂ 0 ಆದಾಗ ಏನಾಗುತ್ತೆ? ಫಸ್ಟ್ ಏನು ಮಾಡಿದ್ದೀವಿ? ಸೈನ್ ಎ ಎಕ್ಸ್, ಸೈನ್ ಎ ಮಲ್ಟಿಪ್ಲೈಡ್ ಬೈ 0. ಎ ಮಲ್ಟಿಪ್ಲೈಡ್ ಬೈ 0 ಏನು? 0. ಆವಾಗ ಸೈನ್ 0. ಸೈನ್ 0 ಏನು? 0. ಅದೇ ಥರ ಬಿ ಎಕ್ಸ್ 0 ಆದಾಗ ಎಕ್ಸ್ 0 ಆದಾಗ ಬಿ ಮಲ್ಟಿಪ್ಲೈಡ್ ಬೈ 0 0. ಡಿನಾಮಿನೇಟ್ರಲ್ಲೂ ಅದೇ ಥರ ನಾವು ತೋರಿಸ್ಬೋದು. ಏನು? 0 ಪ್ಲಸ್ 0 0 ಆಗುತ್ತೆ. ಸೊ ಈ ಥರ 0 ಬೈ 0 ಆಗಿಬಿಡ್ತು. 0 ಬೈ 0 ಆದರೆ ಏನು ಮಾಡಬೇಕು? ಟ್ರಾನ್ಸ್ಫಾರ್ಮ್ ಮಾಡಬೇಕು. ಯೂಶಲಿ ಈ ಥರ ಪ್ರಾಬ್ಲಮ್ ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ? ಹೆಂಗಾದರೂ ಮಾಡಿ ಸೈನ್ ಎ ಎಕ್ಸ್ ಬೈ ಎ ಎಕ್ಸ್ ಅಥವಾ ಸೈನ್ ಬಿ ಎಕ್ಸ್ ಬೈ ಬಿ ಎಕ್ಸ್ ಆ ಥರ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಸೊ ಅದನ್ನು ಮಾಡಬೇಕು, ನೋಡೋಣ ಹೇಗೆ ಅಂತ. ಸೊ ಈ ಥರ ಲಿಮಿಟ್ 0 ಬೈ 0 ಆದರೆ ನಾವೇನು ಮಾಡಬೇಕು? ಟ್ರಾನ್ಸ್ಫಾರ್ಮ್ ಮಾಡಬೇಕು. ಹೇಗೆ ಟ್ರಾನ್ಸ್ಫಾರ್ಮ್ ಮಾಡೋದು?
ಬರ್ಕೊಳ್ಳೋದು ಕೊಟ್ಟಿರೋದನ್ನ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ನಮಗೇನು ಮಾಡಬೇಕು, ಈ ಥರ ಸೈನ್ ಎ ಎಕ್ಸ್ ಬೈ ಎ ಎಕ್ಸ್ ಅಂತ ಬರಬೇಕು. ಆವಾಗ ಈ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಆದ್ದರಿಂದ ಇದು 1 ಆಗ್ಬಿಡುತ್ತೆ. ಸೊ ಅದೇ ಥರ ಇಲ್ಲಿ ಸೈನ್ ಬಿ ಎಕ್ಸ್ ಬೈ ಬಿ ಎಕ್ಸ್ ಅಂತ ಇರೋದ್ರಿಂದ ಎಕ್ಸ್ಟೆನ್ಸ್ ಟು 0 ಆದರೆ ಇದು 1 ಆಗ್ಬಿಡುತ್ತೆ. ಬಟ್ ಅದು ಸುಮ್ಮನೆ ಮಾಡೋಕ್ಕಾಗಲ್ಲ, ನ್ಯೂಮಿರೇಟರ್ನು ಮಲ್ಟಿಪ್ಲೈ ಮಾಡಬೇಕು, ಅವಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಈ ಸೈನ್ ಎ ಎಕ್ಸ್ ಟರ್ಮನ್ನು ಈ ಥರ ಟ್ರಾನ್ಸ್ಫಾರ್ಮ್ ಮಾಡೋದು, ಸೈನ್ ಬಿ ಎಕ್ಸ್ ಟರ್ಮನ್ನು ಈ ಥರ ಟ್ರಾನ್ಸ್ಫಾರ್ಮ್ ಮಾಡೋದು, ಆಮೇಲೆ ಸಿಂಪ್ಲಿಫೈ ಮಾಡೋದು. ಏನಾಗುತ್ತೆ ನೋಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ. ಸೊ ನ್ಯೂಮರೇಟ್ರಲ್ಲಿ ಒಂದು ಎಕ್ಸ್ ಕಾಮನ್ ಇದೆ, ಅದನ್ನು ಈಚೆ ತೆಗೆದ್ವಿ. ಡಿನಾಮಿನೇಟ್ರಲ್ಲೂ ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ. ಸೊ ಅದನ್ನು ಕಾಮನ್ ತೊಗೊಂಡ್ವಿ. ಈ ಎರಡು ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ಏನು ಮಾಡ್ತೀವಿ, ಏನು ಉಳಿತಿದೆಯೋ ಅದನ್ನು ಬರ್ಕೊಂಡ್ವಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಇಟ್ಕೊಂಡು ಸಿಂಪ್ಲಿಫೈ ಮಾಡ್ತೀವಿ, ಈ ಐಡೆಂಟಿಟಿ ಇದೆಯಲ್ಲ, ಥರ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇದ್ದರೆ ಮೇಲೆ ಎಫ್ ಆಫ್ ಎಕ್ಸು ಕೆಳಗೆ ಎಫ್ ಆಫ್ ಎಕ್ಸ್ ಎರಡಿಗೂ ಸೆಪ್ರೇಟಾಗಿ ಲಿಮಿಟ್ ಅವ್ಯಾಲ್ಯೂಯೇಟ್ ಮಾಡ್ಬೋದು. ಸೆಪ್ರೇಟಾಗಿ ಅಂದರೆ ಏನು, ಥರ ನ್ಯೂಮಿರೇಟರ್ ಸೆಪ್ರೇಟಾಗಿ, ಡಿನಾಮಿನೇಟರ್ ಸೆಪ್ರೇಟಾಗಿ. ಆಯಿತಾ. ಇನ್ನೂ ಒಂದಿದೆ, ಏನು, ನ್ಯೂಮಿರೇಟ್ರಲ್ಲಿ ಎರಡು ಎಕ್ಸ್ಪ್ರೆಷನ್ ಇದೆ. ಸೊ ಇಲ್ಲಿ ಎ ಮಲ್ಟಿಪ್ಲೈಡ್ ಬೈ ಸಮಥಿಂಗ್ ಇದೆ ಮತ್ತು ಬಿ ಸೆಪ್ರೇಟ್ ಆಗಿದೆ. ಡಿನಾಮಿನೇಟ್ರಲ್ಲಿ ಎ ಇದೆ ಮತ್ತು ಬಿ ಮಲ್ಟಿಪ್ಲೈಡ್ ಬೈ ಇದಿದೆ. ಸೊ ಅದಕ್ಕೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಬೋದು, ಏನು, ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಇದ್ದರೆ ಅದನ್ನು ಎರಡನ್ನೂ ಸೆಪ್ರೇಟಾಗಿ ವ್ಯಾಲ್ಯೂಯೇಟ್ ಮಾಡ್ಬೋದು. ಹೇಗೆ ನೋಡೋಣ. ಹೇಗೆ ಅಂದರೆ ಇದನ್ನು ಸೆಪ್ರೇಟಾಗಿ ಲಿಮಿಟ್ ಹಾಕಿದ್ರೆ ಈ ಥರ ಎ ಈಚೆ ತೆಗಿಬೋದು, ಈ ಥರ ಸಿಗುತ್ತೆ. ಇದನ್ನು ಸೆಪ್ರೇಟ್ ಲಿಮಿಟ್ ಮಾಡಿದ್ರೆ ಈ ಥರ ಉಳ್ಕೊಳುತ್ತೆ. ಅದೇ ಥರ ಡಿನಾಮಿನೇಟ್ರಲ್ಲಿ ಎ ಸೆಪ್ರೇಟಾಗಿ ಬರ್ಕೊಳ್ಳೋದು, ಈ ಬಿ ಸೈನ್ ಎಕ್ಸನ್ನು ಬಿ ಈಚೆ ತೆಗೆಯೋದು, ಆವಾಗ ಈ ಥರ ಉಳ್ಕೊಳ್ಳುತ್ತೆ. ಯಾಕೆ ಈ ಥರ ಮಾಡಿದ್ವಿ ಅಂದರೆ ಇದು 1 ಆಗುತ್ತಾ, ಇದು ಬಿನೇ ಉಳ್ಕೊಳುತ್ತೆ, ಇದು ಏನೇ ಉಳ್ಕೊಳುತ್ತೆ, ಯಾಕಂದರೆ ಇಲ್ಲಿ ಏನು ಎಕ್ಸೇ ಇಲ್ಲ, ಇದು 1 ಆಗುತ್ತೆ. ಸೊ ಆವಾಗ ಇಂಟ್ರೆಸ್ಟಿಂಗ್ ಆನ್ಸರ್ ಸಿಗುತ್ತೆ. ನೋಡೋಣ. ಸೊ ಈ ಲಿಮಿಟ್ 1 ಆಯಿತು, ಈ ಲಿಮಿಟ್ ಬಿ ಅಂದರೆ ಎ ಪ್ಲಸ್ ಬಿ ಆಯಿತು. ಅದೇ ಥರ ಡಿನಾಮಿನೇಟರಲ್ಲಿ ಎ ಪ್ಲಸ್ ಬಿ ಮಲ್ಟಿಪ್ಲೈಡ್ ಬೈ 1, ಸೊ ಅದು ಎ ಪ್ಲಸ್ ಬಿ. ಸೊ ಎ ಪ್ಲಸ್ ಬಿ ಬೈ ಎ ಪ್ಲಸ್ ಬಿ ಇಸ್ 1. ಸೊ ಈ ಲಿಮಿಟ್ ಸಾಲ್ವ್ ಮಾಡೋಕ್ಕೆ ನಾವು ಈ ಫಾರ್ಮುಲಾನು ಈ ಫಾರ್ಮುಲಾ ಎರಡೂ ಫಾರ್ಮುಲಾ ಯೂಸ್ ಮಾಡ್ತೀವಿ, ಮತ್ತು ಸೈನ್ ಎಕ್ಸ್ ಬೈ ಎಕ್ಸ್ ಫಾರ್ಮುಲಾ ಕೂಡ ಯೂಸ್ ಮಾಡಿದ್ವಿ. ಸೊ 3 ಫಾರ್ಮುಲಾನ ಯೂಸ್ ಮಾಡಿದ್ವಿ. 21ನೇ ಕ್ವೆಶನ್. ಫಸ್ಟು ಎಕ್ಸ್ 0 ಆದಾಗ ಏನಾಗುತ್ತೆ ನೋಡೋದು. ಈ ಥರ ದೊಡ್ಡ ಡಿರೈವೇಷನ್ ಇದೆ, ಬಟ್ ಎವೆನ್ಚುಲಿ 0/0 ಬರುತ್ತೆ. ಹೇಗೆ ನೋಡೋಣ.
ಕೋಸಿಕೆಂಟ್ ಎಕ್ಸ್ ಅಂದರೆ ಏನು? 1/sin x ಅದನ್ನು ಬರೆದಿದ್ದೀವಿ. ಕಾಟ್ ಎಕ್ಸ್ ಅಂದರೆ ಏನು? ಕಾಸ್ x/sin x ಅದನ್ನು ಬರ್ಕೊಂಡ್ವಿ. ಆಮೇಲೆ sin x ಕಾಮನ್ ಇದೆ ಡಿನಾಮಿನೇಟ್ರಲ್ಲಿ, ಅದನ್ನು ಕಾಮನ್ ತೆಗೆದ್ವಿ. ನ್ಯೂಮರೇಟ್ರಲ್ಲಿ ವಿ ಆರ್ ಲೆಫ್ಟ್ ವಿತ್ 1 - cos x. ಈಗ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಜೊತೆ ನ್ಯೂಮರೇಟ್ರ್ 1 - cos 0 0, ಡಿನಾಮಿನೇಟರ್ sin x sin 0 ಆಗುತ್ತೆ, ಅದು 0. ಕಡೆಗೆ ಏನು ಉಳ್ಕೋತು? 0/0. ಸೊ 0/0 ಬಂದರೆ ಏನು ಮಾಡಬೇಕು? ಟ್ರಾನ್ಸ್ಫಾರ್ಮ್ ಮಾಡಬೇಕು. ಇಟ್ಟು ಟ್ರಾನ್ಸ್ಫಾರ್ಮ್ ಡಿನಾಮಿನೇಟರ್ 0 ಆಗ್ತಿರೋ ಥರ ನೋಡ್ಕೋಬೇಕು. ಹೇಗೆ ಮಾಡೋದು? ಈಗ ತಾನೇ ಕಂಡಿಡ್ದ್ವಲ್ಲ, ಈ ಲಿಮಿಟ್ ಈಸ್ ಈಕ್ವಲ್ ಟು 1 - cos x/sin x ಅಂತ, ಅದನ್ನು ಬರ್ಕೊಳ್ಳೋದು. ಯಾಕೆ ಅಂತ ಸ್ವಲ್ಪ ತಾನೇ ಗೊತ್ತಾಗುತ್ತೆ. ಎರಡು ಸೆಪರೇಟ್ ಐಡೆಂಟಿಟಿ ಇದೆ. ಒಂದು 1 - cos x/x ಇದ್ದರೆ ಏನಾಗುತ್ತೆ? ಅದು 1 ಆಗುತ್ತೆ. ಲಿಮಿಟ್ x = 0 ಅಲ್ಲ 1 0 ಆಗುತ್ತೆ, 0 ಆಗುತ್ತೆ ಅನಿಸುತ್ತೆ. sin x/x ಇದ್ದರೆ ಅದು ಒಂದು ಐಡೆಂಟಿಟಿ ಇದೆ, ಅದನ್ನು ಯೂಸ್ ಮಾಡಬೇಕು. ಬಟ್ ಅದನ್ನು ಮಾಡಬೇಕಿದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಲ್ಲೂ ಅದೇ ಥರ ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಈಗ ಏನಾಗುತ್ತೆ ನೋಡೋಣ. ಆಬ್ವಿಯಸ್ಲಿ x ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟ್ರಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ, ಡಿನಾಮಿನೇಟ್ರಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ. ಅವೆರಡನ್ನು ಸೆಪರೇಟಾಗಿ ಎವ್ಯಾಲ್ಯೂಯೇಟ್ ಮಾಡಿದರೆ ಲಿಮಿಟ್ ಈ ಥರ, ಇದು ನ್ಯೂಮರೇಟರು, ಇದು ಡಿನಾಮಿನೇಟರ್. ಎರಡಕ್ಕೂ ಫಾರ್ಮುಲಾ ಇದೆ, ನೋಡೋಣ ಏನು ಅಂತ. ಕರೆಕ್ಟ್. ಸೊ 1 - cos x/x is 0, 1 ಅಲ್ಲ. sin x/x ಕೂಡ 0 ಅಲ್ಲ, ಅದು 1. ಸೊ 0/1 ಆಗುತ್ತೆ. ಸೊ ನ್ಯೂಮರೇಟರ್ 0 ಆಗುತ್ತೆ, ಡಿನಾಮಿನೇಟರ್ 1 ಆಗುತ್ತೆ. 0/1 ಇಸ್ 0. ಸೊ ಇದು ಲಿಮಿಟ್ ವ್ಯಾಲ್ಯೂ 0. ನೋಡಿ, ಲಿಮಿಟ್ ವ್ಯಾಲ್ಯೂ 0 ಬರ್ಬೋದು, ಏನು ತೊಂದರೆ ಇಲ್ಲ. 0/0 ಬರಬಾರ್ದು. 0/0 ಬಂದರೆ ಅನ್ಡಿಫೈನ್ಡ್. ಫೈನಲ್ ಕ್ವೆಶನ್ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿದೆ. tan 2x ಇದೆ, ನೋಡೋಣ ಏನು ಮಾಡೋದು. ಓಕೆ, x ಬದಲು π/2 ಹಾಕಿದ್ರೆ ಏನಾಗುತ್ತೆ? ನ್ಯೂಮರೇಟರ್ 2π/2 ಆಗುತ್ತೆ. ಏನು ಉಳ್ಕೋತು? tan π/0 ಅಂತ ಆಗುತ್ತೆ, ಯಾಕಂದರೆ ಡಿನಾಮಿನೇಟರಲ್ಲಿ π/2 π - π/2 is 0. tan π is 0, ಸೊ 0/0 ಆಗ್ಬಿಡುತ್ತೆ. 0/0 ಆದರೆ ನಾವು ಟ್ರಾನ್ಸ್ಫಾರ್ಮ್ ಮಾಡಬೇಕು. ಕ್ವೆಶನ್ ಏನಿದ್ರೆ ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡೋದು ಅಂತ. ಇಲ್ಲಿ x → π/2 ಅಂತ ಇದೆ. ಸೊ ಅದಕ್ಕೆ ಎಕ್ಸನ್ನು ನಾವು y-ಇಂದ ರಿಪ್ಲೇಸ್ ಮಾಡಬೇಕು. ಹೇಗೆ? ಸೊ ಇಲ್ಲಿ x → π/2 ಇರೋದ್ರಿಂದ y = x - π/2. ಸೊ ಇಲ್ಲಿ x → a ಅಂತ ಇದ್ದಿದ್ರೆ y = x - a. ಯಾಕೆ ಅಂದರೆ ಆವಾಗ y → 0 ಅಂತ ಆಗುತ್ತೆ, ಅದಕ್ಕೆ. ಇದನ್ನು ಬರ್ಕೊಂಡ್ರೆ y x - π/2 ಆದರೆ x ಏನು? y + π/2, ಕರೆಕ್ಟಾ?
ಸೊ ಎಕ್ಸ್ ಪೈ ಬೈ 2 ಆದಾಗ ವೈ ಏನಾಗುತ್ತೆ? 0 ಆಗುತ್ತೆ. ಎಕ್ಸ್ ಪೈ ಬೈ 2 ಆದಾಗ ವೈ 0 ಆಗುತ್ತೆ. ಲಿಮಿಟನ್ನು ಏನಂತ ಬರೀಬೋದು ಈಗ? y tends to 0 ಡಿನಾಮಿನೇಟರನ್ನು y ಜೊತೆ ರಿಪ್ಲೇಸ್ ಮಾಡ್ಬೋದು. ನ್ಯೂಮರೇಟರ್ನ ಈ ಥರ ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಸೊ ನ್ಯೂಮರೇಟರಲ್ಲಿ ಏನಿದೆ? ನ್ಯೂಮರೇಟರಲ್ಲಿ ಟ್ಯಾನ್ 2 ಮಲ್ಟಿಪ್ಲೈಡ್ ಬೈ y ಪ್ಲಸ್ ಪೈ ಬೈ 2 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಟೂನ ಪೈ ಬೈ 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಪೈ ಸಿಗುತ್ತೆ. 2ನ y ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 2y ಸಿಗುತ್ತೆ. ನಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಒಂದು ಫಾರ್ಮುಲಾ ಗೊತ್ತು, ಟ್ಯಾನ್ ಪೈ ಪ್ಲಸ್ ಥೀಟಾ ಈಸ್ ಥೀಟಾ. ಯಾಕೆ? ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಪಾಸಿಟಿವ್ ಮತ್ತು ಸೇಮ್ ಇರುತ್ತೆ. ಟ್ಯಾನ್ ಪೈ ಪ್ಲಸ್ ಥೀಟಾ ಈಸ್ ಥೀಟಾ ಬಿಕಾಸ್ ಇನ್ ಥರ್ಡ್ ಕ್ವಾಡ್ರಂಟ್ ಟ್ಯಾನ್ ಬಿಕಮ್ಸ್ ಟ್ಯಾನ್ ಆ್ಯಂಡ್ ದ ಸೈನ್ ಈಸ್ ಪಾಸಿಟಿವ್. ಸೊ ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಆನ್ಸರ್? ಸ್ಟ್ರೈಟಾಗಿ ಈ ಥರ ಟ್ಯಾನ್ ವೈ ಬೈ ಟ್ಯಾನ್ 2y ಬೈ ವೈ ಸಿಗುತ್ತೆ. ಈ ಟ್ಯಾನ್ 2yಯನ್ನು ಸೈನು ಮತ್ತು ಕಾಸ್ಗೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಈ ಥರ ಬರ್ಕೊಂಡು ಆಮೇಲೆ ಸೈನ್ ಮತ್ತು ಕಾಸ್ಗೆ ಸ್ಪ್ಲಿಟ್ ಮಾಡ್ಕೊಳ್ಳೋದು. ಏನಂದರೆ ನಾವು ಸೈನ್ ಎಕ್ಸ್ ಬೈ ಎಕ್ಸ್ ಫಾರ್ಮುಲಾ ಅದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದಕ್ಕೆ ಏನು ಮಾಡಿದ್ವಿ? ಟ್ಯಾನ್ 2yನ್ನು ಸೈನ್ 2y ಬೈ ಕಾಸ್ 2y ಅಂತ ಮಾಡ್ಕೊಂಡ್ವಿ. ವೈಯನ್ನು 1/y ಅಂತ ಹಾಗೆ ಬರ್ಕೊಂಡಿದ್ದೀವಿ. ಸೈನ್ 2yಯನ್ನು ನಾವು ತಿರ್ಗಾ ಕನ್ವರ್ಟ್ ಮಾಡ್ಕೋಬೋದು. ಏನು? ಒಂದು ಫಾರ್ಮುಲಾ ಇದೆ, ಸೈನ್ 2 ಥೀಟಾನ 2 ಕಾಸ್ ಥೀಟಾ ಸೈನ್ ಥೀಟಾ ಅಂತ ಬರಿಬೋದು. ಬರೆದ್ರೆ ಏನಾಗುತ್ತೆ? ಈ ಥರ 2 ಸೈನ್ ವೈ ಕಾಸ್ ವೈ ಆಗುತ್ತೆ. ಸೈನ್ 2y ಬದಲು ಸೈನ್ ವೈ ಕಾಸ್ ವೈ, 2 ಸೈನ್ ವೈ ಕಾಸ್ ವೈ. ಯಾಕೆ ಈ ಥರ ಮಾಡ್ಕೊಂಡ್ವಿ ಅಂದರೆ ಸೈನ್ ವೈ ಡಿವೈಡೆಡ್ ಬೈ ವೈ ವೆನ್ y ಟೆನ್ಸ್ ಟು 0 ಇಸ್ 1. ಅದಕ್ಕೆ ಈಗ ಸೈನ್ ವೈಯನ್ನು ಸೆಪ್ರೇಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಏನು ಮಾಡಿದ್ವಿ? ಈ ಸೈನ್ ವೈಯನ್ನು ಇಲ್ಲಿ ತೊಗೊಂಡೋದ್ವಿ ಅಷ್ಟೇ, ವೈ ಮೇಲೆ ತೊಗೊಂಡೋದ್ವಿ. ಆವಾಗ ಸೈನ್ ವೈ ಬೈ ವೈ ವೆನ್ y ಟೆನ್ಸ್ ಟು 0 ಆಗುತ್ತೆ. ನೆಕ್ಸ್ಟು ಫಾರ್ಮುಲಾ ಯೂಸ್ ಮಾಡಿಕೊಂಡು ಏನು ಫಾರ್ಮುಲಾ? ಎರಡನ್ನು ಸೆಪರೇಟಾಗಿ ಎವ್ಯಾಲ್ಯೂಯೇಟ್ ಮಾಡ್ಬೋದು ಅಲ್ವಾ? ಇದನ್ನು ಮತ್ತು ಇದನ್ನು ಸೆಪರೇಟಾಗಿ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಸೆಪರೇಟಾಗಿ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಏನಾಗುತ್ತೆ? ಸೆಪರೇಟಾಗಿ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಈ ಸೆಕೆಂಡ್ ಲಿಮಿಟ್ ಇದೆ ಅಲ್ವಾ, ಅದನ್ನು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು 1 ಅಂತ ತೋರಿಸ್ಬೋದು. ಸೊ ಈ ಸೆಕೆಂಡ್ ಲಿಮಿಟು 1 ಆಗುತ್ತೆ. ಫಸ್ಟ್ ಲಿಮಿಟ್ ಏನಾಗುತ್ತೆ? ಫಸ್ಟ್ ಲಿಮಿಟಲ್ಲಿ ಏನಿಲ್ಲ, ವೈ ಬದಲು 0 ಹಾಕಿದ್ರೆ ಇದು 0/0 ಆಗಲ್ಲ. ಸೊ ಅದೇ ಆನ್ಸರ್. ಇಲ್ಲೇನು ಮಾಡಿದ್ದೀವಿ? ವೈ ಬದಲು 0 ಹಾಕಿದ್ದೀವಿ. 2 ಕಾಸ್ 0 ಕಾಸ್ 2 0. ಸೊ ಇದು 1, ಇದು ಕೂಡ 1. ಸೊ 2 ಉಳ್ಕೊಳುತ್ತೆ. ಫೈನಲಿ ಆನ್ಸರು 2. ಈ ಥರ 10 ಕ್ವೆಶನ್ನು, ಮೋಸ್ಟ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ರಿಲೇಟೆಡ್ ಕ್ವೆಶನ್ನು, ಲಿಮಿಟ್ ಕ್ವೆಶನನ್ನು ಸಾಲ್ವ್ ಮಾಡಿದ್ವಿ. ಹೋಪ್ಫುಲಿ ಯು ಅಂಡರ್ಸ್ಟುಡ್ ಹೌ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್. If you have any doubts, put it in the comments. Thanks for watching this video. See you soon with a new one. Bye.